ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಾಡಿದ್ದು ಏನು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಕುಣಿತ ಭಜನೆ ಇರ್ಬೋದು, ಅದಕ್ಕೆ ತಯಾರಿಯನ್ನ ಈ ಮಕ್ಕಳು ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ಕೊ ಬರೋಣ. ಹಾಯ್. ಹಾಯ್, ನಿಮ್ಮ ಹೆಸರು? ಮುಕ್ಷಿತಾ, ನಿಮ್ದು? ಸಾನ್ವಿ, ಶ್ರೀಜಾ, ರಕ್ಷಿತಾ. ಶ್ರೀಶಾ. ಓಕೆ, ಹೇಗ್ ನಡೀತಾ ಇದೆ ಬ್ರಹ್ಮಕಲಶೋತ್ಸವಕ್ಕೆ ತಯಾರಿ ನಿಮ್ಮ ಕಡೆಯಿಂದ, ಮಕ್ಕಳ ಕಡೆಯಿಂದ? ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಈಗ ಬ್ರಹ್ಮಕಲಶಕ್ಕೆ ಸ್ವಲ್ಪ ದಿನ ಇರುದು. ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ, ಇನ್ನು ಮುಗಿಲಿಲ್ಲ. ನಮ್ಮ ಕಡೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಡ್ಯಾನ್ಸ್ ಆಗ್ಲಿ, ಮತ್ತೆ ನಾಟಕ, ಮತ್ತೆ ಭಜನೆ ಪ್ರಾಕ್ಟೀಸ್ ಎಲ್ಲ ಮಹಿಳೆಯರದ್ದು. ತುಂಬಾ ಖುಷಿ ಆಗ್ತಿದೆ. ಒಮ್ಮೆ ಬ್ರಹ್ಮಕಲಶ ಬರ್ಲಿ ಅಂತ ನಾವು ಕಾಯ್ತಾ ಇದ್ದೇವೆ. Excitement ಅಲ್ಲಿ ಇದ್ದೀರಾ ತುಂಬಾ? ಹೌದು. ಇದು ಈಗ ಕುಣಿತ ಭಜನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ಲ, ಯಾರು ನಿಮಗೆ ತರಬೇತುದಾರ, ಯಾರು ಕೊಡ್ತಾ ಇದ್ದಾರೆ? ವಿಜಯ್ ಸರ್ ಅಂತ, ಅವರು ಕಟೀಲಿಂದ ಬಂದದ್ದು. ಅವ್ರು ಕಳಿಸಿ ಪ್ರತಿದಿನ ಅಂದ್ರೆ ನಮ್ಗೆ ಈಗ ಎಲ್ಲಿಯಾದ್ರೂ ಪ್ರೋಗ್ರಾಮ್ ಇದ್ರೆ ಬರ್ತಾರೆ ಅವರು. ಟೋಟಲ್ ಎಷ್ಟು ಜನ ಇದ್ದೀರಾ ನಿಮ್ ಟೀಮ್ ಅಲ್ಲಿ? 30 ಇದ್ದಾರೆ. ನಾವೇನು ಕೊಲ್ಲಿಯಲ್ಲಿ ಎಲ್ಲೂ ಕೇಳಿಲ್ಲ, ಕೊಲ್ಲಿಯಲ್ಲಿ ಒಂದು ಮಕ್ಕಳ ಸಮಿತಿ ರಚನೆ ಆಗಿದೆ ಅಂತ ಕೇಳ್ಪಟ್ಟಿದೀವಿ. ಸೊ ಆ ಸಮಿತಿಯಲ್ಲಿ ನೀವು ಕೂಡ ಇದ್ದೀರಾ? ಹೌದು, ಇದೆ. ಏನ್ ಕಾರ್ಯ ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದ್ದೀರಾ? ನಮ್ಗೆ ಬ್ರಹ್ಮಕಲಶದ ಹೊತ್ತು ನೀರ್ ಕೊಡ್ಲಿಕ್ಕೆ, ಮತ್ತೆ ಎಲ್ಲರನ್ನ ಸ್ವಾಗತ ಮಾಡ್ಲಿಕ್ಕೆ, ಮತ್ತೆ ಊಟ ಈಗ ಕೊಡ್ತಾರಲ್ವಾ, ಅಲ್ಲೆಲ್ಲ ನಿಂತ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಬಂದವರಿಗೆ ಒಳ್ಳೆ ರೀತಿಯಲ್ಲಿ ಸತ್ಕಾರ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಕುಣಿತ ಭಜನೆ ಸಂದರ್ಭದಲ್ಲಿ? ತುಂಬಾ ಖುಷಿ ಆಗ್ತಿದೆ ನಂಗೂ ಸಹ. ಮತ್ತೆ ಕುಣಿತ ಭಜನೆ ತುಂಬಾ ದಿನದಿಂದ ಪ್ರಾಕ್ಟೀಸ್ ಆಗಿರ್ಲಿಲ್ಲ, ಬ್ರಹ್ಮಕಲಶೋತ್ಸವಕ್ಕೆ ಆಗ್ಬೇಕು ಅಂತ. ಮತ್ತೆ ಈಗ ಇವತ್ತಿಂದ ಸ್ಟಾರ್ಟ್ ಪ್ರಾಕ್ಟೀಸ್. ಈಗ ಆಗ್ತಾ ಉಂಟು ಪ್ರಾಕ್ಟೀಸ್. ನಿಮ್ಮ ಮಕ್ಕಳ ಸಮಿತಿ ಅಧ್ಯಕ್ಷರು ಎಲ್ಲಿದ್ದಾರೆ? ಅಧ್ಯಕ್ಷರು ಅವರು ಬಂದಿದ್ರು, ಬೆಳಿಗ್ಗೆ ಬಂದಿದ್ರು. ನಮ್ಗೆ ಶ್ಲೋಕ ಎಲ್ಲ ಹೇಳಿಕ್ಕೆ ಇರ್ತದೆ ಫಸ್ಟ್. ಅದೇ ನಾವು ಕೇಳ್ಪಟ್ವಿ, ಏನೊಂದು ಶ್ಲೋಕ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನೀವು ಅಂತ, ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ? ಶ್ಲೋಕ ಅಂದ್ರೆ ನಾವು ಫಸ್ಟ್ ದಿವಸಕ್ಕೆ ಒಂದು 12 ನಿಮಿಷದ್ದು ಶ್ಲೋಕ ಉಂಟು. ನೆಕ್ಸ್ಟ್ ದಿನ ಸಹ 12 ನಿಮಿಷದ್ದು ಶ್ಲೋಕ. ಆ 2 ಶ್ಲೋಕವನ್ನೇ ಮತ್ತೆ ರಿಪೀಟ್ ಮಾಡ್ತಾ ಇರ್ಬೇಕು. ಅಂದ್ರೆ ಬಂದವ್ರಿಗೆ ಮತ್ತೆ ಖುಷಿ ಆಗ್ತದನ್ನ ಕೇಳಿದಾಗ. ಬಂದು ಮತ್ತೆ ನಾವು ಶ್ಲೋಕ ಹೇಳ್ತಿರುವಾಗ ಅವ್ರಿಗೆ ಅದನ್ನ ಕೇಳಿ ತುಂಬಾನೇ ಖುಷಿಯಾಗಿ ಮತ್ತೆ ಅವ್ರು ಸಹ ಬಂದು ಕೂತ್ಕೊಂಡು ನಮ್ಮ ಜೊತೆಗೆ ಶ್ಲೋಕ ಹೇಳ್ತಾರೆ. ಆ ಶ್ಲೋಕವನ್ನು ಒಂದ್ಸಲಿ ಹೇಳ್ಬೋದಾ ನಮ್ಮ ಮುಂದೆ? ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತುಂಬಾ ಇದೆಯಾ ಶ್ಲೋಕ? ನಿಮ್ಗೆಲ್ಲ ಬೈಹಟ್ ಎಲ್ಲ ಆಗಿದೆ? ಅದು ಬೈಹಟ್ ಅಂದ್ರೆ ಆದಿತ್ಯವಾರ ಮಾತ್ರ ಮಾಡುದು. ನಮ್ಗೆ ಈಗ ಎರಡು ಆದಿತ್ಯವಾರ ಮಾತ್ರ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಆದಿತ್ಯವಾರ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಟೋಟಲ್ ಈಗ 3 ಗ್ರಾಮದವರೆಲ್ಲ ಸೇರಿ ಒಟ್ಟಿಗೆ ಮಕ್ಕಳ ಸಮಿತಿ ರಚನೆ ಆಗಿದೆ. ಹೌದು. ಎಷ್ಟು ಜನ ಫ್ರೆಂಡ್ಸ್ ಆದ್ರ ನಿಮ್ಗೆಲ್ಲ? ಎಲ್ರು ಅಂದ್ರು, ಗ್ರೂಪ್ ಮಾಡಿದ್ದಾರೆ. ಹಾಗೆ ಇಲ್ಲಿಗೆ ಬಂದಾಗ ಒಂದು ನಮ್ಗೆ ಖುಷಿ ಆಗ್ತದೆ, ಒಂದು ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಬ್ರಹ್ಮಕಲಶೋತ್ಸವದಲ್ಲಿ ನಿಮ್ಮ ಪಾತ್ರ ಕೂಡ ಅಮೂಲ್ಯವಾಗಿರುವಂತದ್ದು ನಾಡಿದ್ವಲ್ವಾ? ಓಕೆ, ನೀವೇನ್ ಹೇಳ್ತೀರಾ? ಅಲ್ಲ, ನಂಗೆ ಎಕ್ಸಾಮ್ ಮಾತ್ರ ನಂಗೆ ಬರ್ಲಿಕ್ಕೆ ಆಗ್ತಿಲ್ಲ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಬರ್ತಿದ್ದೀನಿ. ಅಂದ್ರೆ ನಂಗೆ ಅಲ್ಲ, ಸೆಕೆಂಡ್ PU ಆಗುತ್ತೆ, ಎಕ್ಸಾಮ್ ಮುಗಿಯುತ್ತೆ, ಆದ್ರೆ ಪ್ರಾಕ್ಟೀಸ್ಗೆಲ್ಲ ಬರ್ಲಿಕ್ಕೆ ಆಗ್ತಿಲ್ಲ. ನಾಡಿದ್ದು ಬರ್ತೀರಾ? ನಾಡಿದ್ದು ಬರ್ತೀನಿ. ಓಕೆ, ಪುಟಾಣಿ ಮಕ್ಳಿದ್ದಾರೆ, ಇವ್ರನ್ನು ಕೇಳೋಣ. ಹಾಯ್. ಹಾಯ್. ಏನ್ ನಿಮ್ಮ ಹೆಸರು? ಧನ್ವಿ. ಇದು ಏನ್ ಮಾಡ್ತಾ ಇದ್ರಿ ಇವತ್ತು? ಈಗ ದೇವಸ್ಥಾನಕ್ಕೆ ಬಂದು ಬ್ರಹ್ಮಕಲಶೋತ್ಸವದ ಹೊತ್ತು ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ನೀವು? ಡ್ಯಾನ್ಸ್ ಅಲ್ಲಿ ಇದ್ದೀರಾ? ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಆಯ್ತಾ? ಇಲ್ವಾ, ಇನ್ನು ಮಾಡ್ತಾ ಇದ್ದೀರಾ? ಶ್ಲೋಕ ಎಲ್ಲ ಅಕ್ಕನವರೆಲ್ಲ ಶ್ಲೋಕ ಹೇಳಿದ್ರು, ನಿಮ್ಗೂ ಬರುತ್ತಾ ಶ್ಲೋಕ? ಓಕೆ, ಹಾಯ್. ನಿಮ್ಮ ಹೆಸರು? ದೀಪ್ತಿ. ನಿಮ್ದು? ರಶ್ಮಿತಾ. ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೀರಾ? 6. ಸೇಮ್ ಕ್ಲಾಸ್. ಫ್ರೆಂಡ್ಸಾ ನೀವು? ಹೌದಾ? ಓಕೆ, ನೀವು ಬ್ರಹ್ಮಕಲಶೋತ್ಸವ ಮಕ್ಕಳ ಸಮಿತಿಯಲ್ಲಿದ್ದೀರಾ? ಏನ್ ಕೆಲಸ ಮಾಡ್ತೀರಾ ಅದ್ರಲ್ಲಿ? ತೋರಣ ಕಟ್ಟೋದು, ನೀರು ಬಂದ ಜನರಿಗೆ ನೀರು ಕೊಡೋದು, ಕಸ ಇಕ್ಕೋದು. ಒಟ್ಟಾರೆ ಸುಮ್ನೆ ಅಂತೂ ನೀವು ಕೂರ್ತಾ ಇಲ್ಲ ನಾಡಿದ್ದು ಬ್ರಹ್ಮಕಲಶೋತ್ಸವದ ಹೊತ್ತು. ಫುಲ್ ಎಲ್ಲ ಕೆಲಸದಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಕೊಡ್ತೀರಾ ಅನ್ಸುತ್ತೆ. ಓಕೆ, ಹಂಗಾರೆ ಥ್ಯಾಂಕ್ ಯು.